ಸರ್, ಈಗ ಶಿವಮೊಗ್ಗದಿಂದ ಸಾವಿರಾರು ಭಕ್ತರು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಮಾಲೆ ಧರಿಸ್ಕೊಂಡು ವಯೋಮಿತಿ ಇಲ್ದಂಗೆ ಹೋಗ್ತಾ ಇದ್ದಾರೆ. ನಾವು ಮಾನ್ಯ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅಣ್ಣನಿಗೆ ಕೇಳ್ಕೊಳ್ಳೋದೇನೆಂದರೆ, ಒಂದು ಮಾಲೆ ಧರಿಸ್ಕೊಂಡು ಹೋಗೋ ಓಂ ಶಕ್ತಿ ದೇವಸ್ಥಾನಕ್ಕೆ, ಮೇಲ್ಮರುವತ್ತೂರು ಓಂ ಶಕ್ತಿ ದೇವಸ್ಥಾನಕ್ಕೆ ಡಿಸೆಂಬರ್ ತಿಂಗಳಿಂದ ಜನವರಿ ತಿಂಗಳವರೆಗೂ ಮಾಲೆ ಧರಿಸ್ಕೊಂಡು ಹೋಗೋಂಥ ಮಾಲಾಧಾರಿಗಳಿಗೆ, ಯಾತ್ರಿಕರಿಗೆ ಒಂದು ವಿಶೇಷ ರೈಲಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀವಿ ಸರ್. ಯಾಕೆ ಅಂತೇಳಿದರೆ, ವಯೋಮಿತಿ ಇಲ್ದಂಗೆ ಮಾಲೆ ಧರಿಸ್ಕೊಂಡು ಹೋಗ್ತಾ ಇದ್ದಾರೆ. ವಯಸ್ಸಾದವರು ಹೋಗ್ತಾ ಇದ್ದಾರೆ. ವಯಸ್ಸಾದವರಿಗೆ ಶೌಚಾಲಯದ ತೊಂದರೆ ಬಂದು ತುಂಬ ತೊಂದರೆ ಆಗ್ತಾಯಿದೆ. ಹಾಗಾಗಿ ಟ್ರೈನಿನ ವ್ಯವಸ್ಥೆ ಒಂದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಈಗ ಹೇಗೆ ಅಯೋಧ್ಯೆಗೆ ಒಂದು ವಿಶೇಷ ರೈಲಿನ ವ್ಯವಸ್ಥೆ ಮಾಡಿಕೊಟ್ರೋ, ಅದೇ ಥರ ನಮಗೆ ಮೇಲ್ಮರುವತ್ತೂರು ಓಂ ಶಕ್ತಿ ದೇವಸ್ಥಾನಕ್ಕೂ ಒಂದು ವಿಶೇಷ ರೈಲನ್ನು ಮಾಡಿಕೊಟ್ರೆ ಯಾತ್ರಿಕರಿಗೆ ಮತ್ತು ಶಿವಮೊಗ್ಗ ಜನತೆಗೆ ಬಹಳ ಅನುಕೂಲ ಆಗುತ್ತೆ ಸರ್. ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಸ್ಸಲ್ಲಿ ಬಂದು ಎಲ್ಲ ವಯಸ್ಸಾದವರಿಗೆ ಬಂದು BP ಶುಗರ್ ಇರೋಂಥವ್ರು ಇದ್ದಾರೆ. ತುಂಬ ಹೊತ್ತು ಕಾಲು ಕೆಳಗೆ ಬಿಟ್ಕೊಂಡು ಹೋಗ್ತಾರೆ. ಕಾಲು ಊದ್ಕೊಳ್ಳೋದು ಮತ್ತು ಶೌಚಾಲಯದ ವ್ಯವಸ್ಥೆ ಆ ಥರ ಎಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ಈಗ ವರ್ಷನೂ ಬಸ್ಸಲ್ಲಿ ಹೋಗಿ ಬರ್ತಾ ಇರೋ ಜನಕ್ಕೆ ಯಾರಿಗಾರು ಒಬ್ರಿಗೆ ಏನಾದ್ರು ಒಂಥರ ತೊಂದರೆಗಳಾಗ್ತಾಯಿದೆ. ಅದನ್ನೆಲ್ಲ ನೋಡಿಕೊಂಡೆ ಸರ್ ಒಂದು ರೈಲಿನ ವ್ಯವಸ್ಥೆ ಒಂದು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಓಂ ಶಕ್ತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಶಿವಮೊಗ್ಗದಲ್ಲಿ ಮಾಲಾಧಾರಿಗಳು ಹೋಗ್ತಾ ಇದ್ದಾರೆ. ಹಾಗಾಗಿ ರಾಘವೇಂದ್ರ MP ಸಾಹೇಬರಿಗೆ ಏನು ಮನವಿ ಮಾಡ್ಕೊಳ್ಳೋದು ಏನಂದರೆ, ರೈಲಿನ ವ್ಯವಸ್ಥೆ ನಮಗೆ ಬೇಕೇ ಬೇಕಾಗತ್ತೆ. ಈಗ ಹೆಂಗೆ ಅಯೋಧ್ಯೆಗೆ ಆಗಿರಲಿ ಎಲ್ಲದಕ್ಕೂ ವಿಶೇಷ ರೈಲಿನ ವ್ಯವಸ್ಥೆ ಹೆಂಗೆ ಮಾಡಿದ್ರು, ಈ ತಿಂಗಳಲ್ಲಿ ಕರೆಕ್ಟಾಗಿ ಈ 1ನೇ ತಾರೀಕಿಂದ ಒಂದು ಪರ್ಟಿಕ್ಯುಲರಾಗಿ ಹೇಳಿದ್ರೆ, ಈ ವರ್ಷ ಬೇಡ, ಬರೋ ವರ್ಷ ನಮಗೆ ಈ ವ್ಯವಸ್ಥೆ ಅಂತೂ ಅನುಕೂಲವಾಗಿ ಮಾಡಿಕೊಡ್ಬೇಕು. ಅದು ಮತ್ತು ನಮ್ಮ ಲೀಡ್ರಾದ ಈಶ್ವರಪ್ಪ ಸಾಹೇಬರಾಗಿರಲಿ, MLA ಆದ ಚನ್ನಬಸಪ್ಪ ಸಾಹೇಬರಾಗಿರಲಿ, ಉಸ್ತುವಾರಿ ಮಿನಿಸ್ಟರ್ ಆದ ಮಧುವಣ್ಣ ಆಗಿರ್ಬೋದು, ಎಲ್ಲರ ಗಮನಕ್ಕೆ ತೊಗೊಂಡು ಇದನ್ನು ಅವರು ಸೇರಿಸ್ಕೊಂಡು ಇದು ರೈಲಿನ ವ್ಯವಸ್ಥೆ ಶಿವಮೊಗ್ಗ ಜನಕ್ಕೆ ಆಗಿರಲಿ, ಎಲ್ಲರೂ ಸಾವಿರಾರು ಸಂಖ್ಯೆಯಿಂದ ಎಲ್ಲರೂ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಒಂದು ಮನವಿ ಕೊಟ್ಟು ಒಂದು ಅನುಕೂಲ ಮಾಡಿಕೊಡೋಣ ಅಂಥೇಳಿ ಒಂದು ಮನವಿ ಕೊಡ್ತಾಯಿದ್ದೀವಿ MP ಸಾಹೇಬರಿಗೆ. ಓಂ ಶಕ್ತಿಗೆ ಹೋಗಿ ಬರೋಕ್ಕೆ ಏನಾಗುತ್ತೆ ಅಂದರೆ, ಈಗ ಬಾತ್ರೂಮ್ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ತುಂಬ ಪ್ರಾಬ್ಲಮ್ಮು. ಎಲ್ಲಂದ್ರೆ ಹೋಗಿ ಜಾಗದಲ್ಲೆಲ್ಲ ನಿಲ್ಸ್ಕೊಳಕ್ಕಾಗಲ್ಲ, ಬಸ್ಗಳು ಪಾರ್ಕಿಂಗ್ ಇರೋಲ್ಲ, ಅಷ್ಟು ಜನ ಇಳಿದು ಹೋಗೋಕ್ಕೆ ಬಾತ್ರೂಮ್ ಸೌಲಭ್ಯ ಇರೋದಿಲ್ಲ. ಹಾಗಾಗಿ ಪ್ರಾಬ್ಲಮ್ ಇರುತ್ತೆ. ವಯಸ್ಸಾದವ್ರಿಗಾಗಿರಲಿ, ಓಡಾಡ್ತಾ ಇರ್ತಾರೆ, ಟೀ ಕಾಫಿ ಕುಡಿಯೋರು ಇರ್ತಾರೆ, ಬಸ್ಗಳು ನಿಲ್ಸ್ಕೊಳಕ್ಕೆ ಓಡಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಹೋಗೋಕ್ಕಾಗಿರ್ಬೋದು, ಎಲ್ಲ ರೀತಿಯೂ ಟ್ರೈನಲ್ಲಿ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಇದೊಂದು ರೈಲಿನ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಶಿವಮೊಗ್ಗ ಜನಕ್ಕೆ ಭಾರಿ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ.